ನೀವು ಆಸನಗಳ ಅಭ್ಯಾಸ ಮಾಡಿದ್ರಿ, ಅದಾದ ನಂತರ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರಿ, ಅದಕ್ಕೆ ಪೂರಕವಾಗಬೇಕಾಗಿರೋಂಥದ್ದು ಮುದ್ರೆಗಳು. ಮುದ್ರೆ ಇಟ್ಕೊಂಡು ಆಸನ ಪ್ರಾಣಾಯಾಮ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದರಲ್ಲಿ ಕೆಲವು ಮುದ್ರೆಗಳನ್ನ ನಾವು ತೋರಿಸ್ತೀವಿ. ಆ ಮುದ್ರೆಗಳನ್ನ ಅಭ್ಯಾಸ ಮಾಡಿದ್ರೆ ಬಹಳ ಸುಲಭವಾದ ಮುದ್ರೆಗಳು. ಆ ಮುದ್ರೆಗಳು ಏನಪ್ಪಾ ಅಂದ್ರೆ ನಮ್ಮ ಕೈನಲ್ಲಿ ಪಂಚಭೂತಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇದು ಅಗ್ನಿ ಅಂತ ಹೇಳ್ತೀವಿ, ಇದನ್ನ ವಾಯು ಅಂತ ಹೇಳ್ತೀವಿ, ಇದನ್ನ ಆಕಾಶ ಅಂತ ಹೇಳ್ತೀವಿ, ಇದನ್ನ ಭೂಮಿ ಅಂತ ಹೇಳ್ತೀವಿ, ಇದನ್ನ ಜಲ ಅಂತೀವಿ. 5ರಿಂದಲೇ ನಾವು ಮನುಷ್ಯರು ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಈ 5 ಪಂಚಭೂತಗಳ ಸಹಾಯದಿಂದಲೇ ಉತ್ಪತ್ತಿ ಆಗಿರ್ತಕ್ಕಂಥದ್ದು ನಾವು. ಹಾಗಾಗಿ ಈ ಪಂಚಭೂತಗಳಿಂದ ನಾವು ಮುದ್ರೆಗಳನ್ನಿಟ್ಟು ಇದನ್ನ ಮಾಡ್ತೇವೆ. ಈಗ ಒಂದೊಂದೇ ಮುದ್ರೆಗಳು ತೋರಿಸ್ತಾ ಹೋಗ್ತಾರೆ ನೋಡಿ. ಒಂದನೇದಾಗಿ ಅಪಾನ ಮುದ್ರೆ. ಅಪಾನ ಅಂದ್ರೆ ಉಸಿರನ್ನ ಹೊರಗೆ ಹಾಕ್ತಕ್ಕಂಥದ್ದು. ಯಾವುದೋ ವೇಸ್ಟನ್ನು ಹೊರಗೆ ಹಾಕ್ತೀವಲ್ಲ, ಹಾಗೆ ಅಪಾನ ಅಂದ್ರೆ ಹೊರಗೆ ಹಾಕ್ತಕ್ಕಂಥ ವೇಸ್ಟನ್ನು ಹೊರಗೆ ಹಾಕ್ತಕ್ಕಂಥ ಮುದ್ರೆ. ಆ ಮುದ್ರೆಯನ್ನು ಇಟ್ಕೊಂಡು ಮಾಡಿದ್ರೆ ಬೆನಿಫಿಟ್ ಆಗುತ್ತೆ. ಹಾಗೆ ಕೈ ಸ್ವಲ್ಪ ಮೇಲೆ ಎತ್ತಿ ಹಿಂಗೆ ಮೇಲೆ ನೋಡಿ ಹೀಗೆ. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ತೋರ್ಬೆರಳು ಬಿಟ್ಬಿಟ್ಟು ಉಳಿದಿದ್ದ ಮಧ್ಯದ 2 ಬೆರಳುಗಳು, ತೋರ್ಬೆರಳು ಮತ್ತೆ ಕಿರುಬೆರಳನ್ನ ಹೊರಬಿಟ್ಟಿದ್ದಾರೆ. ತೋರ್ಬೆರಳು ಕಿರುಬೆರಳು ಹೊರಗಡೆ ಬಿಟ್ಟು ಇನ್ನು 3 ಬೆರಳುಗಳನ್ನು ಇಟ್ಕೊಂಡಿದ್ದಾರೆ. 3 ಬೆರಳುಗಳನ್ನ ಪ್ರೆಸ್ ಮಾಡಿ ಸೆಂಟರ್ಗಳನ್ನ ಅಂದ್ರೆ ತುದಿಯನ್ನ 3 ತುದಿ ಒಂದ್ ಕಡೆ ಸೇರಿಸಿದ್ದಾರೆ. ಈ ಕೋಡ್ ಬಂದಂಗೆ ಬಂದಿದೆ ನೋಡಿ. ಒಂದು ತೋರ್ಬೆರಳು, ಒಂದು ಕಿರುಬೆರಳು ಹೊರಗಡೆ ಇದೆ, 3 ಬೆರಳುಗಳು ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಆಮೇಲೆ ಉಂಗುರದ ಬೆರಳು, ಇವು 3 ಸೇರಿಸಿದೆ. ಇದಕ್ಕೇನು ಹೆಸರು? ಅಪಾನ ವಾಯು. ಅಪಾನ ವಾಯು ಮುದ್ರೆ. ಹಾಗೆ ನಿಧಾನವಾಗಿ ಆ ಕೈಯನ್ನ ಇನ್ನೊಂದ್ಸರಿ ಬೇಕಾದ್ರೆ ನೋಡ್ಕೊಳ್ಳಿ. ಅದನ್ನ ನೋಡಿ ಕೋಡ್ ಬಂದಂಗೆ ಬಂದಿದೆ. ಆ ಕೊನೆ 2 ಬೆರಳುಗಳನ್ನ ಓಪನ್ ಮಾಡಿದ್ದಾರೆ, ಮಧ್ಯದ 2 ಬೆರಳು ಹೆಬ್ಬೆರಳನ್ನ ಒಟ್ಟು ಸೇರಿಸಿದ್ದಾರೆ. ಅಪಾನ ಮುದ್ರೆ. ಅಪಾನ ಮುದ್ರೆ ಇದಕ್ಕೆ ಹೆಸರು. ಇದು ನೀವು ಬರೀ ನೋಡಿದ್ರಾಗಲ್ಲ, ಇದನ್ನ ಮಿನಿಮಮ್ ನೀವೆಲ್ಲ ಟಿವಿ ನೋಡ್ತಾ ಕೂತಿರ್ತಿರೋ ಮಲಗಿರ್ತಿರೋ ಯಾವಾಗ ಆಗುತ್ತೋ ಅವಾಗ ಇದನ್ನ ಇಟ್ಕೊಂಡು ಆರಾಮಾಗಿ ನೀವು ಒಂದು ಅರ್ಧ ಗಂಟೆ ಈ ಒಂದೇ ಸ್ಥಿತಿಲಿ ಇರ್ಬೇಕು. ಕೈಗಳು ಮಾತ್ರ ಅದನ್ನ ಅನುಕೂಲ ಆಗ್ಬೇಕು ಅಂದ್ರೆ 15 ನಿಮಿಷದಿಂದ 30 ನಿಮಿಷ ಅವರು ಪ್ರತಿ ದಿವಸ, ಸಾಧ್ಯವಾದ್ರೆ 2 ಸರಿ ಮಾಡಿದ್ರು ತೊಂದರೆ ಇಲ್ಲ. ಈಗ ಅಪಾನ ವಾಯು ಮುದ್ರೆ. ಹೆಬ್ಬೆರಳಿನ ಬುಡಕ್ಕೆ ತೋರು ಬೆರಳಿನ ತುದಿಯನ್ನ ಟಚ್ ಮಾಡುವುದು. ಅದರ ಬೆನ್ನನ್ನ ಸ್ವಲ್ಪ ಹೆಬ್ಬೆರಳಿನಿಂದ ಒತ್ತಿ ಬಿಟ್ಟು ಆನಂತರ ಹಾಗೇನೆ ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳನ್ನ ಹೆಬ್ಬೆರಳಿಗೆ ಟಚ್ ಮಾಡುವಂಥದ್ದು. ನಿಧಾನವಾಗಿ ಉಳಿದಂತಹ ಒಂದು ಕಿರುಬೆರಳು ನೇರವಾಗಿರುತ್ತೆ. ಇದಕ್ಕೆ ಅಪಾನ ವಾಯು ಮುದ್ರೆ ಅಂತ ಹೇಳ್ತೇವೆ. ಇದನ್ನು ಕೂಡ 15 ನಿಮಿಷ ಮಾಡುವಂಥದ್ದು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಅಪಾನ ಮುದ್ರೆ, ಅಪಾನ ವಾಯು ಮುದ್ರೆ. ಬುಡಕ್ಕೆ ನಿಮ್ಮ ತೋರು ಬೆರಳನ್ನ ಟಚ್ ಮಾಡಬೇಕು. ಹೆಬ್ಬೆರಳಿನ ಬುಡಕ್ಕೆ ತೋರು ಬೆರಳನ್ನ ಟಚ್ ಮಾಡಬೇಕು. ಆಮೇಲೆ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನ ಹೆಬ್ಬೆರಳಿಗೆ ಸೇರಿಸ್ಬೇಕು. ಕಿರುಬೆರಳೊಂದನ್ನ ಬಿಡ್ಬೇಕು. ಇಷ್ಟನೇ ಅದರಲ್ಲಿ ಇರೋವಂಥದ್ದು. ಅಪಾನ ವಾಯು ಮುದ್ರೆ ಇದಕ್ಕೆ 2ನೇದು ಹೆಸರು. ಈಗ ಮಾಡ್ತಕ್ಕಂಥದ್ದು ಪ್ರಾಣ ಮುದ್ರೆ. ಪ್ರಾಣ ಮುದ್ರೆ ನೀವು ನೋಡಿರ್ಬೋದು, ಯಡಿಯೂರಪ್ಪನವ್ರು ತೋರಿಸ್ತಾ ಇರ್ತಾರೆ ನೋಡಿದಿರಿ. ಹೆಬ್ಬೆರಳಿಗೆ ಕಿರುಬೆರಳು ಮತ್ತೆ ಉಂಗುರದ ಬೆರಳು ತೋರಿಸಿ ಉಳಿದಿದ್ದ 2 ಬೆರಳನ್ನ ಅಲ್ಲಾಡ್ಸಕ್ ಕೊಡ್ದು. ಅವ್ರು ಅಲ್ಲಾಡಿಸಿದ್ರು, ನೀವು ಅಲ್ಲಾಡ್ಸಕ್ ಕೊಡ್ದು. ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಆಯ್ತು, ಅದೇನೆ, ಇನ್ನೇನು ಇಲ್ಲ ಇದರಲ್ಲಿ. ಹೆಬ್ಬೆರಳಿಗೆ ಕಿರುಬೆರಳು ಉಂಗುರದ ಬೆರಳು ಸೇರಿಸ್ಬೇಕು. ಉಳಿದ 2 ಬೆರಳನ್ನ ಮೇಲಕ್ಕೆ ನೇರವಾಗಿ ಇಟ್ಕೊಳ್ಳುವಂಥದ್ದು ಪ್ರಾಣ ಮುದ್ರೆ. ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಮುದ್ರೆ ಶಂಖ ಮುದ್ರೆ. ಸ್ವಲ್ಪ ಅದನ್ನ ಹಾಕೋ ರೀತಿ ಕರೆಕ್ಟ್ ಆಗಿ ತೋರಿಸಿ, ಅದನ್ನ ಅವ್ರಿಗೆ ಗೊತ್ತಾಗ್ತದೆ. ಹೀಗಿಡ್ದು ತೋರಿಸಿ ಇಟ್ಕೊಂಡು ಹಾಗೆ ಹೆಬ್ಬೆರಳನ್ನ ಎಡಗೈಯಿಂದ ಲಾಕ್ ಮಾಡ್ಕೊಳ್ಳೋದು. ಹಾಗೆ ಎಡಗೈನ ಹೆಬ್ಬೆರಳಿಗೆ ಬಲಗೈನ ತೋರು ಬೆರಳನ್ನ ಟಚ್ ಮಾಡುವಂತದ್ದು. ಈ ರೀತಿಯಾಗಿ ಇದು ಶಂಕು ಮುದ್ರೆ. ಇದನ್ನು ಕೂಡ ಪ್ರತಿದಿನ 15 ನಿಮಿಷ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಬಲಗೈನ ಹೆಬ್ಬೆರಳನ್ನ ಎಡಗೈ ಅಂಗೈ ಮೇಲೆ ಇಟ್ಟು ಉಳಿದ 4 ಬೆರಳುಗಳಿಂದ ಅದನ್ನ ಮುಚ್ಚಿದ್ದಾರೆ. ಹೆಬ್ಬೆರಳು ಒಂದು ಓಪನ್ ಇದೆ, ಇನ್ನು ಹೊರಗಡೆ ಇರೋ 4 ಬೆರಳು ಕೂಡ ಈಗ ಇದ್ರ ಮೇಲೆ ಸೇರಿಸಿರೋಂಥದ್ದು. ಹೀಗೆ ಶಂಖ ಮುದ್ರೆ, ಶಂಖದ ತರ ಕಾಣೋದ್ರಿಂದ ಇದಕ್ಕೆ ಶಂಖ ಮುದ್ರೆ ಅಂತ ಹೇಳಿ ಹೇಳ್ತಾರೆ ಅಷ್ಟೇ. ಇದಿಷ್ಟು ನೀವು 4ನ್ನ ನೀವು ಯಾವ್ಯಾವ್ದು ಬೇಕೋ ಅದನ್ನ ನೀವು ದಿವ್ಸಕ್ಕೆ ಒಂದೊಂದು 2 ಮಾಡಿ ಪರವಾಗಿಲ್ಲ. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಇದೊಂದು ಮುದ್ರೆ ಇಟ್ಕೊಳ್ಳಿ ಸಾಕು. ಹೆಬ್ಬೆರಳು ತೋರು ಬೆರಳು ಇದೆಯಲ್ಲ, ಇವೆರಡನ್ನು ಸೇರಿಸಿ ಉಳಿದನ್ನ ಇಟ್ಕೊಂಡು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಇದನ್ನ ಮಾಡಬಹುದು. ಬಾಕಿ ಅಂತೆ ಮುದ್ರೆಗಳನ್ನೇ ಹೇಳ್ಕೊಡ್ಬೇಕಾದ್ರೆ ಮುದ್ರೆಗಳನ್ನ ಕೊನೆ ಪಕ್ಷ 15ರಿಂದ 30 ನಿಮಿಷ ಅಂದ್ರೆ ನೀವೆಲ್ಲ ಕೂತಿರ್ತೀರಿ, ಮಲಗಿರ್ತೀರಿ, ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಮಲಗೋದು ಅಷ್ಟನ್ನೇ. ಅದನ್ನ ಮಾಡ್ತಾ ಹೋಗಿ. ಈ ಮುದ್ರೆಗಳು ಮಾಡೋದ್ರಿಂದ ಆಸನದ ಎಷ್ಟು ಬೆನಿಫಿಟ್ಟು, ಇನ್ನೂ ಹೆಚ್ಚಿನ ಬೆನಿಫಿಟ್ ಅದಕ್ಕೆ ಆ್ಯಡ್ ಆಗಬೇಕು ಅಂದ್ರೆ
ಈ ಮುದ್ರೆಗಳನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಎಲ್ಲವನ್ನೂ ಒಂದೇ ದಿವಸ ಮಾಡಬೇಕು ಅಂತೇನಿಲ್ಲ. ಇವತ್ತೇನು 4 ಮುದ್ರೆಗಳು ಹೇಳ್ಕೊಟ್ಟಿದ್ದಾರೆ, ಮೊದಲು 2 ಮುದ್ರೆಗಳು, ಇನ್ನೊಂದು ದಿವಸ 2 ಮುದ್ರೆಗಳು, ಹಾಗೆ ಮಾಡ್ತಾ ಹೋದ್ರೂ ಆಗುತ್ತೆ. ಇಲ್ಲ ಬೆಳಿಗ್ಗೆ ಈ ಮುದ್ರೆಗಳು ಮಾಡಿ ಸಾಯಂಕಾಲ ಇನ್ನೆರಡು ಮುದ್ರೆಗಳನ್ನ ಮಾಡುವಂಥದ್ದು. ನೋಡೋದಿಲ್ಲ ವೀಕ್ಷಕರೇ, ಗುರುಗಳು ಇವತ್ತು ನಮಗೆ ಪ್ರಾಣಾಯಾಮ ಹಾಗೂ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ತಾವು ಏನು ಈ ಕಿಡ್ನಿ ಪೇಷಂಟ್ ಇರ್ತೀರಿ ಅಥವಾ ಡಯಾಲಿಸಿಸ್ ಪೇಷಂಟ್ಸ್ ಇರ್ತೀರಿ, ಈ ಮುದ್ರೆಗಳನ್ನು ಪ್ರಾಣಾಯಾಮ ಮಾಡೋದನ್ನು ಪ್ರಯತ್ನ ಮಾಡಿ. ಆದರೆ ಒಂದು ಗಮನ ಇಟ್ಕೊಳ್ಳಿ, ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ತಮ್ಮ ಉಸಿರು ತಗೊಳ್ಳೋ ಬಲ ಎಷ್ಟಿದೆ ಅಷ್ಟನ್ನು ಮಾತ್ರ ಉಪಯೋಗಿಸಿ ಮಾಡುವಂಥದ್ದನ್ನು ಪ್ರಯತ್ನ ಮಾಡಿ. ತುಂಬ ಜಾಸ್ತಿ ಒತ್ತಡವನ್ನು ಕೊಟ್ಟು ಅಥವಾ ಹೆಚ್ಚಿನ ಒಂದು ಕಷ್ಟನ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬಲಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೇನಾದರೂ ಉಸಿರಾಟದ ತೊಂದರೆ ಇದ್ದಲ್ಲಿ ಅಥವಾ ಬೇರೆ ರೀತಿಯ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಲ್ಲಿ ಪ್ರಾಣಾಯಾಮಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ಎಲ್ಲ ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಮಾಡೋದ್ರಿಂದ ತಮ್ಮ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟನ್ನು ನೀವು ಕಂಡುಕೊಳ್ಬೋದು. ಗುರುಗಳು ಹೇಳಿದಾಗೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಇದರ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಇದನ್ನು ಮಾಡಲಿಕ್ಕೆ ತಾವೆಲ್ಲ ದಯವಿಟ್ಟು ಪ್ರಯತ್ನ ಮಾಡಬೇಕು. ನಮಸ್ಕಾರ.